Hello students, welcome back to business study class. As in previous video lecture, I was discussed about the factors that are to be considered while starting a business organization. ಆತ್ಮೀಯ ವಿದ್ಯಾರ್ಥಿಗಳೇ, ವ್ಯವಹಾರ ಅಧ್ಯಯನ ತರಗತಿಗೆ ಸ್ವಾಗತ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಒಬ್ಬ ವ್ಯವಹಾರಸ್ಥರಾಗಿ ಒಂದು ವ್ಯವಹಾರ ಸಂಸ್ಥೆಯನ್ನು ಪ್ರಾರಂಭಿಸುವ ಸಂದರ್ಭದಲ್ಲಿ ಯಾವ ರೀತಿಯ ಅಂಶಗಳನ್ನು ಗಮನಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ನಾವು ಇನ್ ದಿಸ್ ಕ್ಲಾಸ್ I will go to brief out about the history of trade and commerce in our India. So ಇಂದಿನ ಈ ತರಗತಿಯಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಇತಿಹಾಸದ ಕುರಿತಾಗಿ ಸ್ವಲ್ಪ ಅಧ್ಯಯನವನ್ನು ಮಾಡೋಣ. So already you learned about the meaning of business, trade and also commerce. Now you got an idea regarding about the activities which are relating to business, trade and commerce. ಈಗಾಗಲೇ ನಿಮಗೆ ಗೊತ್ತಿದೆ ವ್ಯವಹಾರ ಅಂದ್ರೆ ಏನು, ವ್ಯಾಪಾರ ಅಂದ್ರೆ ಏನು ಮತ್ತು ವಾಣಿಜ್ಯ ಅಂದ್ರೆ ಏನು, ಅದರಲ್ಲಿ ಯಾವ ರೀತಿಯ ಚಟುವಟಿಕೆಗಳು ಒಳಗೊಂಡಿರ್ತವೆ ಅನ್ನೋದ್ರ ಬಗ್ಗೆ ನೀವು ಆಲ್ರೆಡಿ ಅಧ್ಯಯನವನ್ನ ಮಾಡಿದ್ರ ಪ್ರೀವಿಯಸ್ ವಿಡಿಯೋ ಕ್ಲಾಸಸ್ ಅಲ್ಲಿ ಎಲ್ಲ. ಆದರೆ ಬಿಸ್ನೆಸ್, ಟ್ರೇಡ್ ಅಂಡ್ ಕಾಮರ್ಸ್ ಇಟ್ ಈಸ್ ನಾಟ್ ಅನ್ ರೀಸೆಂಟ್ ಡೆವಲಪ್ಮೆಂಟ್, ಇಟ್ ಈಸ್ ಅನ್ ಎವಲ್ಯೂಷನ್. So where it can be traced out from the ancient period also. So the activities which are relating to trade and commerce, those activities are not recent development. Those are the activities will be traced out, has been traced out from ancient period also. ಅಂದ್ರೆ ಈ ವ್ಯವಹಾರ, ವ್ಯಾಪಾರ ಮತ್ತು ವಾಣಿಜ್ಯದ ಚಟುವಟಿಕೆಗಳು ಇತ್ತೀಚಿನ ದಿನಮಾನಗಳಲ್ಲಿ ಬೆಳೆದಿರ್ತಕ್ಕಂಥದ್ದು ಅಲ್ಲ. ಅಂದ್ರೆ ಈ ಒಂದು ವ್ಯಾಪಾರ ಮತ್ತು ವಾಣಿಜ್ಯದ ಚಟುವಟಿಕೆಗಳು ಆಲ್ರೆಡಿ ಪುರಾತನ ಕಾಲದಿಂದ ಅಥವಾ ಪ್ರಾಚೀನ ಕಾಲದಿಂದಲೂ ಕೂಡ ಏನು ಅಂತಂದ್ರೆ ಅಸ್ತಿತ್ವದಲ್ಲಿತ್ತು. ಅಲ್ಲಿಂದ ಕೂಡ ಇದರ ಬೆಳವಣಿಗೆಯನ್ನ ಕಾಣಬಹುದಾಗಿದೆ. ಸೊ ಕಾಮನ್ ಆಗಿ ಅನ್ಕೋತ್ರ ಸರ್ ಬಿಸ್ನೆಸ್ ಅನ್ನೋದು, ವ್ಯಾಪಾರ ಅನ್ನೋದು ಅಥವಾ ವಾಣಿಜ್ಯ ಅನ್ನೋದು ಇತ್ತೀಚೆಗೆ ಬೆಳೆದಿರ್ತಕ್ಕಂಥದ್ದು ಅಂತೇಳಿ. ಸೊ ನೋ, ಇಟ್ ಈಸ್ ಡೆವಲಪ್ಡ್ ನೌ, ಬಟ್ ದ ಒರಿಜಿನ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ಕ್ಯಾನ್ ಬಿ ಟ್ರೇಸ್ಡ್ ಫ್ರಮ್ ಏನ್ಷಿಯಂಟ್ ಪೀರಿಯಡ್ ಆಲ್ಸೋ. ಇತ್ತೀಚೆಗೆ ಕೆಲವೊಂದು ಬದಲಾವಣೆ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಆದ್ರೆ ಇದರ ಒಂದು ಮೂಲ ಅಥವಾ ತಳಹದಿಯನ್ನ ಹುಡುಕೋದಾದ್ರೆ ಇದು ಇತ್ತೀಚಿನ ಬೆಳವಣಿಗೆ ಅಲ್ಲ, ಪುರಾತನ ಕಾಲದಿಂದ ಅಥವಾ ಪ್ರಾಚೀನ ಕಾಲದಿಂದಲೂ ಕೂಡ ಏನು ಅಂತಂದ್ರೆ ಇದರ ಅಸ್ತಿತ್ವವನ್ನ ಕಾಣಬಹುದಾಗಿದೆ. ಸೊ ದೆನ್ ಹೌ ದ ಟ್ರೇಡ್ ಅಂಡ್ ಕಾಮರ್ಸ್ ಹ್ಯಾಸ್ ಬಿನ್ ಡೆವಲಪ್ಡ್ ಗ್ರಾಜುಯಲಿ ಫ್ರಮ್ ಏನ್ಷಿಯಂಟ್ ಪೀರಿಯಡ್ ಆರ್ ಫ್ರಮ್ ಏನ್ಷಿಯಂಟ್ ಸಿವಿಲೈಸೇಷನ್. ಅಂದ್ರೆ ಹಿಂದಿನ ನಾಗರಿಕತೆಯಿಂದ ಅಥವಾ ಪುರಾತನ ಕಾಲದಿಂದಲೂ ಕೂಡ ಯಾವ ರೀತಿ ಬೆಳೆದು ಬಂದಿದೆ. ಸೊ ಅವಾಗಿನ ವ್ಯಾಪಾರ ಮತ್ತು ವಾಣಿಜ್ಯದ ವಾತಾವರಣ ಯಾವ ರೀತಿ ಇತ್ತು ಅನ್ನೋದ್ರ ಕುರಿತಾಗಿ ಸ್ವಲ್ಪ ಅಧ್ಯಯನವನ್ನು ಮಾಡೋಣ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ದ ಆಕ್ಟಿವಿಟೀಸ್ ಅಂಡ್ ವಾಟ್ ಆರ್ ದ ಫೆಸಿಲಿಟೀಸ್ ಅಂಡ್ ಎನ್ವೈರನ್ಮೆಂಟ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ at the time of ancient civilization or during the time of ancient period. So let us understand what are the important characteristics that can be observed in a trade and commerce during the ancient period. So here trade and commerce have played a vital role in making India as the major actor in the economic world in ancient times. ಅಂದ್ರೆ ಪ್ರಾಚೀನ ಯುಗದಲ್ಲಿ ಅಥವಾ ಪುರಾತನ ಕಾಲದಲ್ಲಿ ಅಲ್ಲಿ ಕೂಡ ಆರ್ಥಿಕ ವ್ಯವಸ್ಥೆಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ತಳಹದಿ ಯಾವುದಾಗಿತ್ತು ಅಂತಂದ್ರೆ
ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳು ಆಗಿದ್ವು. ಸೊ ಹಿಂದಿನ ಕಾಲದಲ್ಲಿ ಕೂಡ ವ್ಯಾಪಾರ ನಡೀತಾ ಇತ್ತು. ಅಂದ್ರೆ ಯಾರು ಸರಕುಗಳನ್ನ ಹೆಚ್ಚಿಗೆ ಬೆಳೆದಿರ್ತಾರೆ, ಸೊ ಅವ್ರು ಏನ್ ಮಾಡ್ತಾ ಇದ್ರು, ಸರಕುಗಳನ್ನ ಬದಲಿ ಸರಕಿಗೆ ವರ್ಗಾವಣೆ ಮಾಡಿಕೊಂಡು ತಮಗೆ ಬೇಕಾದಂತ ಸರಕುಗಳನ್ನ ಪಡಿತಾ ಇದ್ರು. ಸೊ ಡ್ಯೂರಿಂಗ್ ದ ಏನ್ಷಿಯಂಟ್ ಟೈಮ್ಸ್ the trade and commerce played a major role in economic world also. So the producer produces the goods in more quantity. So what the excess quantity of goods produced by a farmer, those excess product or crop is going to exchange with another crop. By making the exchange of goods, they are going to start the trading activities. Then second main character is commercial cities like Harappa and Mohenjo-daro were some examples of the business development of ancient India. So during the ancient times, the commercial cities like Harappa and Mohenjo-daro are the examples of business development during the period of ancient India. ಅಂದರೆ ಪ್ರಾಚೀನ ಭಾರತದಲ್ಲಿ ಅಥವಾ ಈ ಒಂದು ಪ್ರಾಚೀನ ಯುಗದಲ್ಲಿ ನಾವು ವ್ಯವಹಾರದ ಬೆಳವಣಿಗೆ ಎಲ್ಲಿಂದ ಆಯಿತು ಅನ್ನೋದನ್ನ ನೋಡೋದಾದ್ರೆ ಹರಪ್ಪ ಮತ್ತು ಮೊಹೆಂಜೊದಾರೋ ಎನ್ನುವಂತಹ ವಾಣಿಜ್ಯ ನಗರಗಳಲ್ಲಿ ಈ ಒಂದು ವ್ಯಾಪಾರ ಅಥವಾ ವ್ಯವಹಾರದ ಅಭಿವೃದ್ಧಿಯನ್ನ ನಾವು ಕಾಣಬಹುದಾಗಿದೆ. ಸೊ ಏನು ಅಂತಂದ್ರೆ ಮೇಜರ್ ಕಮರ್ಷಿಯಲ್ ಸಿಟೀಸ್ ಡ್ಯೂರಿಂಗ್ ಏನ್ಷಿಯಂಟ್ ಇಂಡಿಯಾ. ದ ನೆಕ್ಸ್ಟ್, these civilizations had established commercial connections with Mesopotamia and traded in gold, silver, copper, gemstones, pearls, etc. So where the commercial cities of ancient India have established a commercial connection, means trading connections over Mesopotamia, and they were traded in gold, silver, copper, gemstone, pearls, etc. We know that our India has one of the major exporter, and during the ancient period, so the many of the people, they are going to trade it in gold, silver, copper, gemstone and various types of precious ornaments. ಅಂದ್ರೆ ಈ ಒಂದು ಪ್ರಾಚೀನ ಭಾರತದಲ್ಲಿ ಅಥವಾ ಪುರಾತನ ಕಾಲದಲ್ಲಿ ಅಥವಾ ನಾವು ಹಿಂದಿನ ನಾಗರಿಕತೆಯನ್ನು ನೋಡೋದಾದ್ರೆ ಈ ಒಂದು ವಾಣಿಜ್ಯ ನಗರಗಳು ಯಾವುದಕ್ಕೆ ವ್ಯಾಪಾರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಮೆಸೊಪೊಟೇಮಿಯಾ ಎನ್ನುವಂತಹ ಒಂದು ನಗರಕ್ಕೆ ಅಥವಾ ಮೆಸೊಪೊಟೇಮಿಯಾ ಎನ್ನುವಂತಹ ಒಂದು ಸ್ಥಳಕ್ಕೆ ಏನು ಅಂತಂದ್ರೆ ವಾಣಿಜ್ಯದ ಒಂದು ಮಾರ್ಗವನ್ನ ಅಥವಾ ವಾಣಿಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಳಹದಿಯನ್ನ ಕೂಡ ಏನ್ ಮಾಡಿತು ಅಂತಂದ್ರೆ ಏರ್ಪಡಿಸೋದ್ರ ಮೂಲಕ ಅಲ್ಲಿ ಬಂಗಾರ ಆಗಿರ್ಬೋದು ಅಥವಾ ಬೆಳ್ಳಿ ಆಗಿರ್ಬೋದು ಅಥವಾ ತಾಮ್ರಗಳಾಗಿರ್ಬೋದು ಅಥವಾ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ವಜ್ರಗಳಾಗಿರ್ಬೋದು ಮುತ್ತು ರತ್ನಗಳಾಗಿರ್ಬೋದು ಅವುಗಳನ್ನ ವ್ಯಾಪಾರ ಮಾಡೋದ್ರಲ್ಲಿ ಏನಾಯ್ತು ಅಂತಂದ್ರೆ ಪ್ರಾರಂಭ ಮಾಡಿತು. The next is there were different types of coins and weighing practices during the ancient times. So nowadays how we are using different types of coins and currency notes to make trading activities and commercial transactions. Like that, during the ancient period of time, there are different types of coins and different methods of weighings are to be used to conduct the trading activities. ಅಂದ್ರೆ ಈಗ ಪ್ರಾಚೀನ ಕಾಲದಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ಗಮನ ಹರಿಸಿದ್ರೆ ಇತ್ತೀಚಿನ ದಿನಮಾನದಲ್ಲಿ ನಾವು ಯಾವ ರೀತಿ
ವ್ಯಾಪಾರ ಚಟುವಟಿಕೆಗಳನ್ನು ನಡೆಸಬೇಕಾದ್ರೆ ವಿವಿಧ ರೀತಿಯ ನಾಣ್ಯಗಳಾಗಿರ್ಬೋದು ಅಥವಾ ಈ ಒಂದು ನೋಟುಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ವಿವಿಧ ಪ್ರಕಾರದ ನಾಣ್ಯಗಳನ್ನ ಬಳಸ್ತಾ ಇದ್ರು. ಅದ್ರ ಜೊತೆಗೆ ಸರಕುಗಳನ್ನ ತೂಕ ಮಾಡುವಂತಹ ಸಂದರ್ಭದಲ್ಲಿ ಕೂಡ ವಿವಿಧ ಪ್ರಕಾರವಾಗಿರ್ತಕ್ಕಂಥ ಅಳತೆ ಅಥವಾ ಮಾಪನದ ವಿಧಾನಗಳನ್ನ ಅನುಸರಣೆ ಮಾಡ್ತಾ ಇದ್ರು. ದ ನೆಕ್ಸ್ಟ್, intermediaries like commission agents, brokers and distributors were acting as the intermediaries for wholesale and retail of the goods. Already you know about the meaning of wholesale trade and retail trade. So to conduct the activities of wholesale and retailing of the goods, there are certain intermediaries called commission agents, brokers and distributors are going to help for functioning of distribution of goods. ಅಂದ್ರೆ ಸರಕುಗಳನ್ನ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ವಿವಿಧ ರೀತಿಯ ಮಧ್ಯವರ್ತಿಗಳು ಅಂದ್ರೆ ಈ ಒಂದು ದಲ್ಲಾಳಿಗಳಾಗಿರಬಹುದು ಅಥವಾ ಕಮಿಷನ್ ಏಜೆಂಟ್ಗಳಾಗಿರಬಹುದು ಅಥವಾ ವಿತರಕರು ಅಂತೇಳಿ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಮಧ್ಯವರ್ತಿಗಳ ಸಹಾಯದಿಂದ ಏನಾಗ್ತಾ ಇತ್ತು ಅಂತಂದ್ರೆ ಸಗಟು ವ್ಯಾಪಾರ ಮತ್ತು ಕಿರುಕುಳ ಅಥವಾ ಚಿಲ್ಲರೆ ವ್ಯಾಪಾರದಲ್ಲಿ ಸರಕುಗಳನ್ನ ಏನ್ ಮಾಡ್ತಾ ಇದ್ರು, ಮಾರಾಟವನ್ನ ಮಾಡ್ತಾ ಇದ್ರು. The next, land transport and water transport were popular in ancient times. ಆದರೆ ಇತ್ತೀಚಿನ ದಿನಮಾನದಲ್ಲಿ ರೋಡ್ವೇ ಇದೆ, ರೈಲ್ವೆ ಇದೆ, ಅದ್ರ ಜೊತೆಗೆ ಏರ್ವೇ ಕೂಡ ಇದೆ, ವಾಟರ್ ವೇ ಅಥವಾ ಸೀ ವೇ ಅಂತ ಕೂಡ ಕರಿತೀವಿ. ಅಂದ್ರೆ ಈಗ ಏನಾಗಿದೆ ಅಂತಂದ್ರೆ ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಇವುಗಳ ಮುಖಾಂತರ ನಾವೇನ್ ಮಾಡಬಹುದು, ವ್ಯಾಪಾರ ಚಟುವಟಿಕೆಗಳನ್ನ ನಡೆಸಬಹುದು. ಯಾವುದಕ್ಕೆ? ಸರಕುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೂವ್ಮೆಂಟ್ ಮಾಡಲಿಕ್ಕೆ. So for a smooth and a timely movement of goods from one place to another place, nowadays we are using roadway, railway, waterway, airway and different types of mode of transportation. But during the time of ancient period, land transport and the water transport were the popular in the ancient period of time. That is also one of the character which comes in history of trade and commerce. And there were autonomous corporations called guilds formed to protect the interest of traders. Nowadays we are having different types of associations, different corporations, and we also have certain legal provisions to protect the interest of traders. But during the time of ancient period, there were also certain corporations called guilds. They are going to formed for the purpose of protecting the interest of the traders in the different types of goods. ವಿವಿಧ ಪ್ರಕಾರದ ವಸ್ತುಗಳನ್ನು ಮಾರಾಟ ಮಾಡುವ ಅಥವಾ ವ್ಯಾಪಾರ ಮಾಡುವ ವ್ಯಾಪಾರಸ್ಥರ ಹಿತಾಸಕ್ತಿಯನ್ನ ಕಾಪಾಡುವ ಸಲುವಾಗಿ ಹಲವಾರು ರೀತಿಯ ನಿಗಮಗಳು ಅಥವಾ ಗಿಲ್ಡ್ಗಳು ಅಂತ ಕರಿತೀವಿ. ಅವುಗಳು ಕೂಡ ಏನಾಗಿದ್ವು ಅಂತಂದ್ರೆ ಅಸ್ತಿತ್ವಕ್ಕೆ ಬಂದಿದ್ವು. ಇವುಗಳ ಮೂಲಕ ಈ ಒಂದು ವ್ಯಾಪಾರ ಚಟುವಟಿಕೆ ಅಥವಾ ವ್ಯಾಪಾರಸ್ಥರ ಒಂದು ಯೋಗಕ್ಷೇಮವನ್ನ ಅಥವಾ ವ್ಯಾಪಾರಸ್ಥರ ಹಿತಾಸಕ್ತಿಯನ್ನ ಏನ್ ಮಾಡಲಾಗುತ್ತೆ, ಕಾಯ್ದುಕೊಳ್ಳಲಾಗುತ್ತೆ. That is about the autonomous corporations called guilds. Maritime transport was another important branch of global trade network. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಜಾಲಬಂಧ. ಅಂದ್ರೆ ಇವಾಗ ಕೂಡ ಏನ್ ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಡೆಸ್ತಾ ಇದ್ವಿ. ಆದ್ರೆ ಹಿಂದಿನ ದಿನಮಾನದಲ್ಲಿ ಅಥವಾ ಪ್ರಾಚೀನ ಯುಗದಲ್ಲಿ ಕೂಡ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತಾ ಇತ್ತು. ಸೊ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಮಾರ್ಗ ಯಾವುದು ಅಂತಂದ್ರೆ ಕಡಲ ಮಾರ್ಗ ಅಂತೇಳಿ ಕೂಡ ಕರೆಯಲಾಗುತ್ತೆ. ಸೊ there are certain boats or ports were established to make the international trading activities.
ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಚಟುವಟಿಕೆಗಳನ್ನು ನಡೆಸುವ ಸಲುವಾಗಿ ಕೂಡ ಕಡಲ ತೀರಗಳಲ್ಲಿ ಬಂದರು ಪ್ರದೇಶಗಳು ಎಂದು ಗುರುತಿಸಿ ಅವುಗಳ ಸಹಾಯದಿಂದ ಕೂಡ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಚಟುವಟಿಕೆಗಳು ನಡೀತಾ ಇದ್ವು. ಈಗೆಲ್ಲ ಹಿಂದಿನ ದಿನಮಾನದಲ್ಲಿ ಕೂಡ ಇದರ ಒಂದು ಕಾರ್ಯವ್ಯಾಪ್ತಿಯನ್ನ ಕಾಣಬಹುದಾಗಿದೆ. ಸೊ ದೀಸ್ ಆರ್ ಅಬೌಟ್ ದ ಫ್ಯೂ ಫೀಚರ್ಸ್ ಆಫ್ ಹಿಸ್ಟ್ರಿ ಆಫ್ ಟ್ರೇಡ್ ಅಂಡ್ ಕಾಮರ್ಸ್. ಅಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯದ ಇತಿಹಾಸದಲ್ಲಿ ನಾವೇನ್ ಮಾಡಬಹುದು ಅಂತಂದ್ರೆ ಈ ಪ್ರಮುಖ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನ ಗಮನಿಸಬಹುದಾಗಿದೆ. ಸೊ ರಿಮೈನಿಂಗ್ ಐ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.